Good morning, my dear students. In the last video, I have given you the brief introduction about the syllabus. So today, I am going to give you the brief introduction about the first unit what we have discussed. So, communication. So, ಮಾತುಕತೆ ಅಂತ ಹೇಳಿದ್ರೆ ಏನು? So, the communication, it is a process of transforming information. ಮಾಹಿತಿಯನ್ನು ಟ್ರಾನ್ಸ್ಫರ್ ಮಾಡುವಂತಹ ವರ್ಗಾಯಿಸುವಂತಹ ಒಂದು ಸಿಸ್ಟಮಿಗೆ ವಿಲ್ ಕಾಲ್ ಇಟ್ ಬೈ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ವೇರ್ ಇಟ್ ಮೇ ಬಿ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ or from one place to another place or from one group to another group. ಸೊ ಮಾಹಿತಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಥವಾ ಒಂದು ವ್ಯಕ್ತಿಯಿಂದ ಇನ್ನೊಂದು ಸ್ಥಳಕ್ಕೆ ಅಥವಾ ಒಂದು ಗ್ರೂಪ್ ಆಫ್ ಪೀಪಲಿಂದ ಇನ್ನೊಂದು ಗ್ರೂಪ್ ಆಫ್ ಪೀಪಲಿಗೆ ವರ್ಗಾಯಿಸುವಂತಹ ಒಂದು ಸಿಸ್ಟಮ್ಯಾಟಿಕ್ ವಿಧಾನಕ್ಕೆ ನಾವು ಕಮ್ಯುನಿಕೇಷನ್ ಅಂತ ಹೇಳ್ತೇವೆ. ರೈಟ್? ಸೊ ಹೋಪ್ ಯು ಆರ್ ಕ್ಲಿಯರ್ ವಿತ್ ದ ಮೀನಿಂಗ್ ಆಫ್ ಕಮ್ಯುನಿಕೇಷನ್. ದ ಟರ್ಮ್ ಕಮ್ಯುನಿಕೇಷನ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಕಮ್ಯುನಿಸ್. ಬಹಳ ಇಂಪಾರ್ಟೆಂಟ್. So you should remember. So the word communication ಎಂಬುವಂಥದ್ದು it has been derived from Latin word. ಯಾವ ವರ್ಡ್? ಲ್ಯಾಟಿನ್ communis, 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 which means common. So in general, communication refers to the exchange of information, ideas, facts, opinion, beliefs, feelings and attitude through verbal and non-verbal means between two people or within a group of people. ಒಂದು ಅದೇ ಮಾಹಿತಿಯನ್ನು, ಒಂದು ಮಾಹಿತಿ ಕೇವಲ ಮಾಹಿತಿ ಮಾತ್ರ ಅಲ್ಲ, ಪ್ರತಿಯೊಂದು. ಸೊ ಐಡಿಯಾ ಇರ್ಬೋದು, ಒಂದು ಫ್ಯಾಕ್ಟ್ ಇರ್ಬೋದು, ಅಥವಾ ಒಂದು ನಂಬಿಕೆ ಇರ್ಬೋದು, ಬಿಲೀಫ್ಸ್, ಅಥವಾ ಒಬ್ಬ ವ್ಯಕ್ತಿ ಆ್ಯಟಿಟ್ಯೂಡ್ ಇರ್ಬೋದು. ಇದು ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ನಿಗೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಥವಾ ಒಂದು ಗ್ರೂಪಿಂದ ಇನ್ನೊಂದು ಗ್ರೂಪಿಗೆ ವರ್ಗಾಯಿಸುವಂತಹ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ವಿಲ್ ಕಾಲ್ ಇಟ್ ಬೈ ಕಮ್ಯುನಿಕೇಷನ್. ಸೊ ಹೋಪ್ ಯು ಆರ್ ಕ್ಲಿಯರ್ ವಿತ್ ದ ಮೀನಿಂಗ್ ಆಫ್ communication. Moving to the next one, it is definition. So Robert Anderson has given the definition of communication. Communication is interchange of thoughts, opinion or information by speech, writing or sign. ಬಹಳ ಸಿಂಪಲ್ ಆಗಿ ಇದನ್ನು ಹೇಳಿದ್ದಾರೆ. ಸೊ ರಾಬರ್ಟ್ ಆಂಡರ್ಸನ್ ಪ್ರಕಾರ ಕಮ್ಯುನಿಕೇಷನ್ ಅಂತ ಹೇಳಿದರೆ ಇಟ್ ಈಸ್ ದ ಇಂಟರ್ಚೇಂಜ್ ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ. ಇಂಟರ್ಚೇಂಜ್ ಆಫ್ ವಾಟ್? ಚೇಂಜ್ ಆಫ್ ಥಾಟ್, ಆಲೋಚನೆಗಳು ಬದಲಾವಣೆ ಆಗಿರ್ಬೋದು, ಅಥವಾ ಒಪಿನಿಯನ್ಗಳನ್ನು ಎಕ್ಸ್ಚೇಂಜ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯ ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡುವಂಥ ಯಾವ ವಿಧಾನ? ಬೈ ಸ್ಪೀಚ್, ಬೈ ವರ್ಡ್ಸ್, ಅಥವಾ ಬೈ ರೈಟಿಂಗ್, ಹ್ಯಾಂಡ್ ರಿಟನ್, ಆರ್ ಇಟ್ ಮೇ ಬಿ ಬೈ ಸೈನ್ ಆರ್ ಸಿಗ್ನೇಚರ್. ಸೊ ಮೂರು ವಿಧಾನಗಳ ಮುಖಾಂತರ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಒಪಿನಿಯನ್, ಥಾಟ್ಸ್ ಮತ್ತು ಇನ್ಫಾರ್ಮೇಷನನ್ನು ಶೇರ್ ಮಾಡುವಂತಹ ವಿಧಾನಕ್ಕೆ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಡೆಫಿನೇಷನ್ ಇಸ್ ಗಿವನ್ ಬೈ ರಾಬರ್ಟ್ ಆ್ಯಂಡರ್ಸನ್. ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ, ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ರೀತಿಯ ಸಿಸ್ಟಮ್ಯಾಟಿಕ್ ವೇ ಶುಡ್ ಬಿ ದೇರ್. ಸೊ ಯಾವ ರೀತಿ ಕಮ್ಯುನಿಕೇಷನ್ ಅಂತ ಹೇಳಿದ ತಕ್ಷಣ ಅಲ್ಲಿ ನೆಸಸರಿ ಎರಡು ಪರ್ಸನ್ಗಳು, ಟೂ ಪರ್ಸನ್ಸ್ ರಿಕ್ವೈರ್ಡ್. one will call it by the sender of information, another one is a receiver of information, right? So sender of information and receiver of information. So sender, remember sender, ಕಳಿಸುವಂತ ವ್ಯಕ್ತಿ sender sends the information and receiver receives the information. And sender sending the information, that is called by encoding, and receiver, whatever the information that he receives and giving back the reply, that is called decoding. ಸೊ ನಾಲ್ಕು ಅಂಶಗಳನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ದ ಫಸ್ಟ್ ಒನ್ ಈಸ್ ಸೆಂಡರ್, one person who sends the information, receiver who receives the information. Sender sending the information is called by encoding, and the receiver gives back the reply, that is called decoding, right? So sender encoding and receiver decoding. So sender and receiver, two parties are necessary required in the process of communication.
ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಇಟ್ ಈಸ್ ದ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಸೊ ನಾವಿಷ್ಟುವರೆಗೆ ಕಮ್ಯುನಿಕೇಷನ್ ಅಂದರೆ ಏನು ಅಂತ ತಿಳ್ಕೊಂಡೆವು, ಕಮ್ಯುನಿಕೇಷನ್ ಪ್ರೋಸೆಸ್ಸಲ್ಲಿ ಬರುವಂಥ ಅಂಶಗಳನ್ನ ತಗೊಂಡೆವು. ಸೊ ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ದ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ನ ವಿಧಾನಗಳು ಯಾವುದು? ಸೊ ಇಟ್ ಈಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 4 types, right? The first one based on means of delivering the message, based on delivering the message. Second one based on purpose of communication. Third one based on level of communication. And fourth one based on pattern of communication. So for communication is as such, it is broadly classified into 4 types based on delivery of message, second one pattern of communication, third one level of communication, and fourth one it is the purpose of communication. Let us see one by one. So ಒಂದೊಂದಾಗಿ ಇದನ್ನು ನೋಡ್ಕೊಳ್ಳೋಣ. The first one based on means of delivery of message. ಮೆಸೇಜ್ ಅಂತ ಹೇಳಿದ್ರೆ ಮಾಹಿತಿಯ ಎಕ್ಸ್ಚೇಂಜ್, ಮಾಹಿತಿಯ ಎಕ್ಸ್ಚೇಂಜ್ನ ಪ್ರಕಾರ ದ ಕಮ್ಯುನಿಕೇಷನ್ ಈಸ್ ಕ್ಲಾಸಿಫೈಡ್ ಇಂಟು ವರ್ಬಲ್ ಕಮ್ಯುನಿಕೇಷನ್. What does it verbal communication? Verbal communication means it is a medium of spoken or written. ಒಂದು it occurs through the medium of spoken or written. ಬಾಯಿಂದ ಮಾತಾಡುವಂಥದ್ದು ಅಥವಾ ಕೈಯಿಂದ ಬರೆಯುವಂಥ ವಿಧಾನಕ್ಕೆ ವಿಲ್ ಕಾಲ್ ಇಟ್ ಬೈ ವರ್ಬಲ್ ಕಮ್ಯುನಿಕೇಷನ್. ರೈಟ್? ಸೊ ನೆನಪಿಟ್ಕೊಳ್ಳಿ, ವರ್ಬಲ್ ಕಮ್ಯುನಿಕೇಷನ್ ಇಟ್ ಈಸ್ a communication of several words is used. Each words convey a specific meaning. Some important elements of verbal communication are language, vocabulary, denotative and connotative meanings, phrasing, intonation, clarity, next consciousness, next preciseness, comprehension, brevity, timing, relevancy ಎಲ್ಲ ಫ್ಯಾಕ್ಟರ್ಗಳು ಕೂಡ ವರ್ಬಲ್ ಕಮ್ಯುನಿಕೇಷನಲ್ಲಿ ಬರುವಂಥದ್ದು. ಸೊ ಭಾಳ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ವರ್ಬಲ್ ಕಮ್ಯುನಿಕೇಷನ್ ಇಸ್ ದ ಟೈಪ್ ಆಫ್ ಕಮ್ಯುನಿಕೇಷನ್ ವೇರ್ ದ ಕಮ್ಯುನಿಕೇಟರ್ ವಿಲ್ ಯೂಸ್ ವರ್ಡ್ಸ್ ಸ್ಪೋಕನ್ ಆರ್ ವರ್ಡ್ಸ್ ರಿಟನ್. ಬಾಯಲ್ಲಿ ಮಾತಾಡುವಂಥ ವಿಧಾನ ಆಗಿರ್ಬೋದು ಅಥವಾ ಕೈಯಲ್ಲಿ ಬರೆಯುವಂಥ ವಿಧಾನಕ್ಕೆ ವಿಲ್ ಕಾಲ್ ಇಟ್ ಬೈ ವರ್ಬಲ್ ಕಮ್ಯುನಿಕೇಷನ್. ರೈಟ್? ಸೊ ಸಬ್ ಟೈಪ್ಸ್ ಆಫ್ ಈ ವರ್ಬಲ್ ಕಮ್ಯುನಿಕೇಷನನ್ನು ಮತ್ತೆ classified ಮಾಡಿದ 4 different types you will find. One is a spoken communication, second one is a written communication, third one is telecommunication over the phone, and fourth one is electronic communication, use of electronic gadgets. So 4 sub types or sub classification of verbal communication: written, spoken, telephonic and electronic gadget communication. And second type of the communication under delivery of message, that is non-verbal communication, where non-verbal communication where you are not using any words by spoken or words by written. Then what? Non-verbal communication, it is a use of non-verbal identity, maybe sign, right? Maybe a sense of a body language, action, right? So action, these are the example for non-verbal communication. This communication occurs without words, where the 5 senses and the whole range of body movement, posture ಆಗಿರ್ಬೋದು, ಗೆಸ್ಚರ್ ಆಗ್ಬೋದು, ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಐ ಕಾಂಟ್ಯಾಕ್ಟ್ ಆಗಿರ್ಬೋದು, ರೈಟ್? So these are the example for non-verbal communication, right? So say for example, I can give example. When you are speaking to somebody, if you say body expression like this, nodding your head, right? What does it indicate? It indicates you are not accepting, right? So as such in the word, ಬಾಯಿ ಮುಖಾಂತರ ನೀವು ಅದನ್ನು ಹೇಳುವುದಿಲ್ಲ, ಬಟ್ ಜಸ್ಟ್ ಬೈ ನಿಮ್ಮ ಕುತ್ತಿಗೆಯನ್ನು ಅಲ್ಲಾಡಿಸುವ ಮುಖಾಂತರ ನೀವು ಇಲ್ಲ ಅಂತ ಹೇಳ್ತೇವೆ. ದಟ್ ಈಸ್ ಕಾಲ್ಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್, ರೈಟ್? ಸೊ ನಾನ್ ವರ್ಬಲ್ ಕಮ್ಯುನಿಕೇಷನ್ ಮೇ ಬಿ ಅಕಂಪ್ಲಿಷ್ಡ್ ಬೈ ದ ಫಾಲೋಯಿಂಗ್ ಮೀನ್ಸ್. ಅದೇ ಹೇಳಿದ ಹಾಗೆ ಟಚ್, ಐ ಕಾಂಟ್ಯಾಕ್ಟ್, ಫೇಶಿಯಲ್ ಎಕ್ಸ್ಪ್ರೆಷನ್, ಪೋಸ್ಚರ್, ಗೆಸ್ಚರ್ಸ್, ಗೇಟ್, ಫಿಸಿಕಲ್ ಅಪಿಯರೆನ್ಸ್, ಸೌಂಡ್, ರೈಟ್? ಸೈಲೆನ್ಸ್. These are the forms of non-verbal communication. And second classification of communication based on purpose of communication, it is called formal communication and informal communication. So formal communication follows the line of authority and is generally used in the organization to achieve organizational objective. ನೀವು ಇದನ್ನು ಕಲ್ತಿದ್ದೀರಾ. ಫಾರ್ಮಲ್ ಕಮ್ಯುನಿಕೇಷನ್ ಒಂದು ಸಿಸ್ಟಮ್ಯಾಟಿಕ್ ವೇ,
ರೈಟ್. ಆರ್ಗನೈಸೇಷನಲ್ಲಿ ಟಾಪ್ ಲೆವೆಲ್ ಬಾಸ್ ಇಂದ ಒಂದು ಆರ್ಡರ್ ಬರ್ತದೆ, ದಟ್ ವಿಲ್ ರೀಚ್ ಟು ದ ಲೋವರ್ ಲೆವೆಲ್ ಎಂಪ್ಲಾಯಿ, ದಟ್ ಈಸ್ ಕಾಲ್ಡ್ ಫಾರ್ಮಲ್ communication, right? Next one, you have informal communication. It is informal communication does not follow any line of authority. Example of informal communication of gossip, right, chit chats or kitty parties. ಸುಮ್ಮನೆ ಊಹೆ ಮಾಡುವಂಥದ್ದು, ಆರ್ಗನೈಸೇಷನಲ್ಲಿ ಇನ್ಯಾವುದೋ ರೀತಿ ಗಾಸಿಪ್ ಮಾಡುವಂಥದ್ದು. ದೀಸ್ ಆರ್ called informal communication. So based on purpose of communication, it is classified into two types, formal and informal communication. Now third classification, that is based on purpose of communication, it is the first one under that purpose of communication. The first one is therapeutic communication, therapeutic communication. So therapeutic communication takes place between a healthcare person and a ಪೇಷಂಟ್. ಭಾಳ ಇಂಪಾರ್ಟೆಂಟ್ ಇದು. ಒಬ್ಬ ಪೇಷಂಟ್ನ ಮತ್ತೆ ಪೇಷಂಟ್ ಮತ್ತು ಹೆಲ್ತ್ ಕೇರ್, ಮೇ ಬಿ ಇಟ್ ಈಸ್ ಡಾಕ್ಟರ್, ನರ್ಸಸ್, ಇವರ ನಡೆಯುವಂಥ ಒಂದು ಸಂಭಾಷಣೆಗೆ ವಿಲ್ ಕಾಲ್ ಇಟ್ ಬೈ therapeutic communication. It comes under purpose of communication. Second one is interpersonal. Under that based on level of communication, the second classification is intrapersonal communication. It takes place within an individual. You may also say it is a self-talk. ಒಳಗಿನಿಂದ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ತನ್ನ ಒಳಗಿನ ಅಂತರಾತ್ಮದಲ್ಲಿ ಮಾತಾಡುವಂಥ ವಿಧಾನಕ್ಕೆ. Right, we all must have experienced like that. So it is crucial because it provides a person with an opportunity to assess self or a situation before acting on it, ultimately affecting on person's behavior. So ಒಳಗಿನ ಅಂತರಾತ್ಮ ಜೊತೆ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಮಾತಾಡಿಕೊಳ್ಳುವಂಥ ವಿಧಾನಕ್ಕೆ ಇಟ್ ಇಸ್ ಕಾಲ್ಡ್ ಒಳಗಿನಿಂದ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್, ರೈಟ್. ಸೊ next one is the interpersonal communication. So what is interpersonal communication? It takes place whenever two or more people interacting and exchange a message or idea. ಒಬ್ಬರಕ್ಕಿಂತ ಜಾಸ್ತಿ ವ್ಯಕ್ತಿಗಳು ತಮ್ಮಷ್ಟಕ್ಕೆ ತಾವೇ, ರೈಟ್, ಸೊ ಗ್ರೂಪಲ್ಲಿ ಒಂದು ಮೆಸೇಜನ್ನು ಮಾತಾಡಿಕೊಳ್ಳುವಂಥದ್ದು ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಸಿಸ್ಟಮಿಗೆ ವಿಲ್ ಕಾಲ್ ಇಟ್ ಬೈ ಇಂಟರ್ಪರ್ಸನಲ್. ಸೊ ಇಂಟ್ರಾಪರ್ಸನಲ್ ಆ್ಯಂಡ್ ಇಂಟರ್ಪರ್ಸನಲ್ communication, right? So in the fourth types under level of communication, it is called transpersonal communication. It takes place within a person's spiritual domain. in ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡುವಂಥದ್ದಕ್ಕೆ ವಿಲ್ ಕಾಲ್ ಇಟ್ ಬೈ ಟ್ರಾನ್ಸ್ಪರ್ಸನಲ್ communication. The purpose of transpersonal communication is to realize selfhood, enhancing spirituality, answer the questions that are spiritually in nature, right? So ಧಾರ್ಮಿಕ ಆಚರಣೆಗೆ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿ ಮಾತಾಡುವಂತಹ ಅಥವಾ ಚರ್ಚೆ ಮಾಡುವಂತಹ ಒಂದು ರೀತಿಯ ಕಮ್ಯುನಿಕೇಷನ್ಗೆ ವಿ ವಿಲ್ ಕಾಲ್ ಇಟ್ ಬೈ ಟ್ರಾನ್ಸ್ಪರ್ಸನಲ್ communication. Next one, the fifth classification under level of communication, it is a small group communication. So it is within a group. Example of small group communication is when nurse interact with two or more individual face to face or use a medium like conference hall etc. ಸೊ ಒಬ್ಬ ಡಾಕ್ಟರ್ ಆಗಿರ್ಬೋದು, ನರ್ಸ್ಗಳು ಬಹಳಷ್ಟು ಪೇಷಂಟ್ಗಳಿಗೆ ಒಂದು ರೂಮಿನ ಒಳಗೆ ಮಾತಾಡುವಂಥ ವಿಧಾನಕ್ಕೆ ವಿಲ್ ಕಾಲ್ ಇಟ್ ಬೈ ಸ್ಮಾಲ್ ಗ್ರೂಪ್ communication. That is also come under level of communication. Next, sixth classification, it is a public communication. ನಿಮಗೆಲ್ಲರಿಗೂ ಗೊತ್ತಿದೆ, right? So political speech, it is a public communication. Giving some instruction, right, in the bus stand or in the railway station, that is a public communication. It generally defines as a large group of people. And next classification is organizational communication. It is also a type of level of communication. It's a classification level of communication. Organizational communication, it takes place when individual or a group within an organization communicate with each other to achieve the established organizational objective, right? These are the 7 different types of communication which comes under level of communication. And the next one is based on pattern of communication. Fourth classification, it is one-way communication. All right, it is just passing, the sender is sending the information, that is called one-way communication. And the second classification, two-way communication, where sender and receiver, both the parties must be present, right? Encoding and decoding. Under one-way communication, it is just encoding the message, ಒಬ್ಬರು ಇನ್ನೊಬ್ಬರಿಗೆ ಮಾತಾಡುವಂಥ, that is one-way communication. Two-way communication, ಎರಡೂ ಪಾರ್ಟಿಗಳು ಪ್ರೆಸೆಂಟ್ ಆಗಿ ಇಲ್ಲಿಂದ ಮೆಸೇಜ್ ಹೋಗುವಂಥ
ಕಳಿಸುವಂಥದ್ದು ಮತ್ತು ಮೆಸೇಜನ್ನು ರಿಸೀವ್ ಮಾಡುವಂತಹ ಒಂದು ಸಿಸ್ಟಮಿಗೆ ವಿಲ್ ಕಾಲ್ ಇಟ್ ಬೈ ಟು ವೇ ಕಮ್ಯುನಿಕೇಷನ್, ರೈಟ್. So these are the different types of communication, right? 4 different classification of communication. So in this class we have discussed about meaning of communication, next process of communication, and different types of communication, right? Rest other things we will discuss in the next class. Thank you very much for listening.